me forever on fire. ಎಸ್ ನೋಡಿ, ಇವತ್ತು ಹರಿಯಾಣದ ಫಲಿತಾಂಶ ಏನಾಗ್ಬೋದು? ಸಾಕಷ್ಟು ಸಮೀಕ್ಷೆಗಳು ನಡೆದಿದ್ವು. ನಾವಾಗಲೇ ಹೇಳ್ತಾ ಇದ್ವಿ, ಸಮೀಕ್ಷೆಗಳು ಏನು ಹೇಳಿದ್ವು ಅದೇ ಥರದ ರಿಸಲ್ಟ್ ಬರುತ್ತಾ ಅಥವಾ ಅದಕ್ಕೆ ತದ್ವಿರುವಾದಂಥ ರಿಸಲ್ಟ್ ಬರುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಸೊ ಈ ಹರಿಯಾಣ ಫಲಿತಾಂಶದ ಬಗ್ಗೆ ಸಮೀಕ್ಷೆಗಳು ಏನು ಹೇಳಿದ್ವು, ಯಾರು ಅಲ್ಲಿ ಅಧಿಕಾರದ ಗದ್ದಿಗೆಯನ್ನು ಏರಬಹುದು, ಇದನ್ನು ನೋಡ್ತಾ ಹೋಗೋಣ. ಪೀಪಲ್ಸ್ ಪಲ್ಸ್ ಹೇಳಿದ ಪ್ರಕಾರ ಬಿಜೆಪಿ 18ರಿಂದ 24 ಸ್ಥಾನವನ್ನು ಪಡ್ಕೊಳ್ಬಹುದು, ಕಾಂಗ್ರೆಸ್ 55ರಿಂದ 62 ಸ್ಥಾನವನ್ನು ಪಡ್ಕೊಳ್ಬಹುದು ಅನ್ನೋದನ್ನ ಹೇಳಿತು. ನೋಡಿ, ಬಿಜೆಪಿ 3 ಸ್ಥಾನ, INLD 3ರಿಂದ 6, ರಿಪಬ್ಲಿಕ್ ಟಿವಿ ಮತ್ತು ಪಿ-ಮಾರ್ಕ್ ಇವರ ರಿಸಲ್ಟನ್ನು ಕೂಡ ನಾವು ನೋಡೋಣ. ಅಂದರೆ ಸಮೀಕ್ಷೆಯ ಪ್ರಕಾರವಾಗಿ ಬಿಜೆಪಿ 27ರಿಂದ 35, ಕಾಂಗ್ರೆಸ್ 51ರಿಂದ 61, ಇತರರು 0. ಸೊ ಈ ಥರ ಈ ಸಮೀಕ್ಷೆ ಹೇಳಿತು. ಹರಿಯಾಣದ ಫಲಿತಾಂಶದ ಬಗ್ಗೆ ಸಮೀಕ್ಷೆಗಳು ಕೊಟ್ಟಂಥ ವರದಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಸಮೀಕ್ಷೆಗಳ ಪ್ರಕಾರವಾಗಿಯೂ ಕೂಡ ಬಿಜೆಪಿಗೊಂದು ಮರ್ಮಾಘಾತ ಆಗ್ಬಿಟ್ಟಿತ್ತು. ಅಯ್ಯೋ, ಸಮೀಕ್ಷೆಗಳು ಹೀಗೆ ಹೇಳ್ತಾ ಇದೆ, ಏನು ಆಗ್ಬಿಡುತ್ತೋ ಅಂತ ಮಂಕಾಗಿದ್ರು ಬಿಜೆಪಿಗೆ ಅವರು. ಇಂಡಿಯಾ ಟುಡೇ ಸಿ ವೋಟರ್ ನೋಡೋದಾದರೆ ಬಿಜೆಪಿ 20ರಿಂದ 28 ಪಡ್ಕೋಬಹುದು, ಕಾಂಗ್ರೆಸ್ 50ರಿಂದ 58, ಇತರರು 0. ಸೊ ಇದು ಇಂಡಿಯಾ ಟುಡೇ ಸಿ ವೋಟರ್ ಹೇಳಿದ್ದು. ಇನ್ನು ದೈನಿಕ ಭಾಸ್ಕರ್ ಏನು ಹೇಳಿತ್ತು ಸಮೀಕ್ಷೆ ಪ್ರಕಾರ ಅನ್ನೋದಾದರೆ ಬಿಜೆಪಿ ಒಂದು 19ರಿಂದ 21 ಸ್ಥಾನವನ್ನು ಪಡ್ಕೊಳ್ಬಹುದು, ಕಾಂಗ್ರೆಸ್ 44ರಿಂದ 54 ಪಡ್ಕೊಳ್ಬಹುದು, ಇನ್ನು INLD 1ರಿಂದ 5 ಸ್ಥಾನವನ್ನು ಪಡ್ಕೊಳ್ಬಹುದು ಅನ್ನೋದನ್ನು ಆ ಸಮೀಕ್ಷೆ ಹೇಳಿತ್ತು. ಜೊತೆಗೆ ರಿಪಬ್ಲಿಕ್ ಭಾರತ್ ಮ್ಯಾಟ್ರಿಜ್ ಕಾಂಗ್ರೆಸ್ 55ರಿಂದ 62 ಸ್ಥಾನವನ್ನು ಪಡ್ಕೊಳ್ಬಹುದು ಅನ್ನೋದನ್ನು ಹೇಳಿತು. ಬಿಜೆಪಿ 18ರಿಂದ 24 ಬರಬಹುದು ಅಂತ, ಇತರರು 2ರಿಂದ 5 ಬರಬಹುದು ಅಂತ.